ಕೇಳಣ್ಣ. ಇಲ್ಲಿ ಬಂಗಾಳ ದೇಶವನ್ನು ಬಿಟ್ಟು ಹರಿದ್ವಾರದಿಂದ ಹರಿದು ನೆಲೆನಾಡುತ್ತಾ ಬಂದು ಕೋಣೂರ ಗ್ರಾಮಕ್ಕೆ ನೆಲೆಸಬೇಕಾದ ಯೋಗಿಗೆ ಗ್ರಾಮದ ಜನರು ಹೊಡೆದು ಬಡಿದು ಓಡಿಸಿದರು. ಆಗ ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನಲ್ಲಿ ಸುಕ್ಷೇತ್ರ ಕಲ್ಲಂವಾಡಿ ಗ್ರಾಮ ಎಂಬ ಹಣಮಪ್ಪನ ಗುಡಿಯಲ್ಲಿ ಬಂದು ನೆಲೆಸಿದ್ದರು. ಅದೇ ಕಾಲದಲ್ಲಿ ಈ ಊರಿನ ಜಮಾದಾರನಿಗೆ ಕರಿಯುರಿ ಬಿಟ್ಟಂತೆ. ಅವನ ರೋಗವನ್ನು ಪರಿಹರಿಸಿ ಅವನ ಜೀವನವನ್ನೇ ಪಾವನ ಮಾಡಿ ಅನೇಕ ಭಕ್ತರಿಗೆ ತಮ್ಮ ಪವಾಡವನ್ನು ತೋರಿಸಿ ಇದೇ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಲಿಂಗಕ್ಕೆ ಅಪ್ಪಿಕೊಂಡು ಜೀವಂತ ಸಮಾಧಿಯನ್ನು ಪಡೆದರು. ಅಂದಿನಿಂದ ಇಂದಿವರೆಗೂ ಈ ಗ್ರಾಮದ ಭಕ್ತರು ಪ್ರತಿ ವರ್ಷ ದೀಪಾವಳಿಗೆ ಬಹು ವಿಜೃಂಭಣೆಯಿಂದ ಆ ಗುರುವಿನ ಜಾತ್ರೆಯನ್ನು ಮಾಡುತ್ತಾ ಬಂದಿದ್ದರು. ನೆಂದು ಬಂದ ಭಕ್ತರ ಬಾಳಿಗೆ ಬೆಳಕವನ್ನು ನೀಡಿದ ಆ ನನ್ನ ಗುರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಶ್ರೀ ಸದ್ಗುರು ಮಂಗಲದಾಸ ಮಹಾರಾಜರು ಬಾಲ ತಪಸ್ವಿ. ಅವರು ತಪಯೋಗಿ ಅಣ್ಣ, ಅವರು ತಪಯೋಗಿ ಅಣ್ಣ. ಇನ್ನೂ ಕೇಳಣ್ಣ, ಕಲ್ಲಂವಾಡಿ ಗ್ರಾಮವನ್ನು ಬಿಟ್ಟು 3 ಮೈಲಿ ದೂರ ಗುಡ್ಡದ ಮೇಲೆ ಯಾವ ಕಟುಕನ ಕುರಿಯನ್ನು ಮಾಯವಾಗಿತ್ತು. ಮಾಯವಾದ ಕುರಿಯನ್ನು ಮತ್ತೆ ಮರಳಿ ತೋರಿದ ನನ್ನ ಗುರುವಿನ ಪ್ರತಿನಿತ್ಯ ದರ್ಶನ ಆಗಲಿ ಅಂತ ಕಟುಕನು ಗುಡ್ಡದ ಮೇಲೆ ಗುಡಿಯನ್ನು ಕಟ್ಟಿಸಿದ್ದ. ಆ ಗುಡ್ಡದ ಮುಂದೆ ಗುಂಡವನ್ನು ಹೊಡಿಸಿ ಆ ಗುಂಡದಲ್ಲಿ ಅಜರಾಮರ ನೀರು ತೋರಿದ ಗುರು ಯಾವ ತಂದೆ ಬ್ರಹ್ಮದೇವ, ತಾಯಿ ಸೂರಮ್ಮ ದೇವಿ, ಉದರದಲ್ಲಿ ಜನಿಸಿ ಬಂದಿರುವ ಬೀರಲಿಂಗ ದೇವ, ಅವರು ಶಿವಯೋಗಿ ಅಣ್ಣ, ಶಿವಯೋಗಿ ಅಣ್ಣ. ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಛಳೆ ಮಳೆ ಬಿಸಿಲನ್ನದೆ ತುಡಿದು